ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಪರಮೇಶ್ವರಿ ಸ್ವರೂಪ ವರ್ಣನೆಯಲ್ಲಿ 35ನೇ ನಾಮ ಲಕ್ಷ್ಯ ರೋಮಲತಾಧಾರ ತಾಸ ಮುನ್ನೇಯ ಮಧ್ಯಮ. ಇದೆಲ್ಲ ಒಂದೇ ನಾಮ, ಎಲ್ಲೂ ಬ್ರೇಕ್ ಮಾಡಬಾರ್ದು ಇದನ್ನ. ಈ ನಾಮದಲ್ಲಿ ಪರಮೇಶ್ವರಿಯ ಕಟಿ ಪ್ರದೇಶದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಕಾಣುವ ರೋಮಲತೆ ಎಂಬ ಹೇತುವಿನಿಂದ ಊಹಿಸಿ ತಿಳಿಯಬೇಕಾದಂತಹ ಕಟಿ ಪ್ರದೇಶ ಉಳ್ಳಂತವಳು ಪರಮೇಶ್ವರಿ ಅನ್ನೋದನ್ನ ಈ ನಾಮ ಹೇಳ್ತಾ ಇದೆ. ಪರಮೇಶ್ವರಿಯ ನಡುವು ಕಟಿ, ಕಟಿ ಅಂದ್ರೆ ನಡುವು, ಬಹಳ ಸಣ್ಣದಾದ ಬಳ್ಳಿಯ ಹಾಗಿದೆ. ಕಂಡರೂ ಕಾಣದಂತಿರುವ ರೋಮಾವಳಿ ಲತೆಯು ಮಾತ್ರವೇ ಹೋಲುವಂತಹ ಶರೀರದ ಮಧ್ಯಭಾಗವನ್ನ ಹೊಂದಿರುವಂತವಳು ಪರಮೇಶ್ವರಿ. ಆಧಾರವಿಲ್ಲದೆ ಬಳ್ಳಿ ಇರೋದಿಲ್ಲ ಅನ್ನೋದಕ್ಕೆ ಪ್ರಮಾಣವಾಗಿ ಲತೆಗೆ ಆಧಾರವೇ ನಾಭಿ. ನಾಭಿಯ ಸ್ಥಾನವಾದ ಮಧ್ಯಭಾಗ ಅಂದ್ರೆ ನಡುವು ಇದೆ ಎಂದು ಊಹಿಸಲಾಗುತ್ತದೆ. ಸ್ತ್ರೀಯರಿಗೆ ಸಣ್ಣನೆಯ ಸೊಂಟವು ಉತ್ತಮವಾದಂತಹ ಸಾಮುದ್ರಿಕ ಲಕ್ಷಣ ಮತ್ತು ಶುಭಪ್ರದವೂ ಕೂಡ. ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯ 7ನೇ ಶ್ಲೋಕದಲ್ಲಿ ಕೊಣತ್ಕಾಂಚೀಧಾಮ ಕರಿಕಲಭ ಕುಂಭಸ್ತನನತ ಪರಿಕ್ಷೀಣಾ ಮಧ್ಯೆ ಪರಿಣತ ಶರಶ್ಚಂದ್ರವದನ. ದೇವಿಯ ಕಟಿ ಪ್ರದೇಶವು ಸಣ್ಣದಾಗಿರುವುದರಿಂದ ಸಿಂಹ ಮಧ್ಯ ಅಂದರೆ ಸಿಂಹದ ಹಾಗೆ ಸಣ್ಣನೆಯ ನಡುವುಳ್ಳವಳು ಎಂದು ಹೇಳಲಾಗುತ್ತೆ. ಸೌಂದರ್ಯ ಲಹರಿಯ 79ನೆಯ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ದೇವಿಯ ನಡುವನ್ನ ವರ್ಣಿಸ್ತಾ ನಿಸರ್ಗ ಕ್ಷೀಣಸ್ಯ ಸ್ತನತಟಭರೇಣ ಕ್ಲಮಜುಷೋ ನಮನ್ಮೂರ್ತೇರ್ನಾರಿ ತಿಲಕಸನಕೈಸ್ತೃಟ್ಯತೈವ ಚಿರಂತೆ ಮಧ್ಯಸ್ಯ ತ್ರುಟಿತತಟಿನೀತೀರ ತರುಣ ಸಮಾವಸ್ಥಾಸ್ತೇಮ್ನ ಭವತು ಕುಶಲಂ ಶೈಲತನಯೇ. ಪರಮೇಶ್ವರಿ, ನಿನ್ನ ನಡುವು ಕೃಶವಾಗಿದೆ. ನಿನ್ನ 2 ಸ್ತನಗಳ ಭಾರದಿಂದ ಸಹಜವಾಗಿಯೇ ಕ್ಷೀಣವಾಗುತ್ತಿದೆ. ಯಾವಾಗ ಅದು ಬಾಗಿ ಯಾವಾಗ ಮುರಿದು ಹೋಗುವುದೋ ಎಂಬಂತೆ ನದಿ ತೀರದಲ್ಲಿರುವ ಮರದಂತಿದೆ. ತಾಯಿ, ನಿನ್ನ ನಡುವು ನಿರಂತರವಾಗಿ ಕ್ಷೇಮವಾಗಿರಲಿ ಅಂತ ಇಲ್ಲಿ ಸೌಂದರ್ಯ ಲಹರಿಯ ಈ ಶ್ಲೋಕದಲ್ಲಿ ಶಂಕರರು ಹೇಳ್ತಾ ಇದ್ದಾರೆ. ಇನ್ನು 36ನೇ ನಾಮ ಸ್ತನಭಾರದಲನ್ಮಧ್ಯ ಪಟ್ಟಬಂಧ ವಳಿತ್ರಯ. ಈ ನಾಮದಲ್ಲಿ ಪರಮೇಶ್ವರಿಯ ವಳಿತ್ರಯ ವರ್ಣನೆಯನ್ನ ಕಾಣಬಹುದು. ಸ್ತನಭಾರದಿಂದ ಬಗ್ಗಿದ ಕಟಿ ಪ್ರದೇಶಕ್ಕೆ ವಳಿತ್ರಯವನ್ನೇ ಕನಕ ಪಟ್ಟಿಕೆಯನ್ನಾಗಿ ಹೊಂದಿರುವವಳು. ದೇವಿಯ ಸ್ತನಭಾರಕ್ಕೆ ಅವಳ ನಡುವು ಸ್ವಲ್ಪ ಬಾಗಿದ್ದು ಅದು ಮುರಿಯದಿರಲಿ ಅಂತ ಹೇಳಿ ಅವಳ ತನ್ನ ವಳಿತ್ರಯವನ್ನೇ ಅಂದರೆ ಟೊಂಕದ 3 ಮಡಿಕೆಗಳನ್ನೇ ಬಂಗಾರದ ಪಟ್ಟಿಕೆಯಂತೆ ಕಟ್ಕೊಂಡಿದ್ದಾಳೆ. ದೇವಿಯ ಸ್ತನಗಳೇ ಸೂರ್ಯ ಚಂದ್ರರು. ಅವರು ಹಗಲು ರಾತ್ರಿ ಎಂಬ ಭೇದಗಳಿಂದ ಕಾಲವನ್ನ ತಿಳಿಸುತ್ತಿದ್ದಾರೆ. ಒಂದು ರಾತ್ರಿ ಮತ್ತು ಒಂದು ಹಗಲು ಸೇರಿದರೆ ಒಂದು ದಿನ, 30 ದಿನಗಳು ಸೇರಿದರೆ ಒಂದು ತಿಂಗಳು. ಈ ರೀತಿ ಲೆಕ್ಕ ಹಾಕಲಾಗುತ್ತೆ. ಕಾಲ ಸ್ವರೂಪಿಣಿಯೇ ಪರಮೇಶ್ವರಿ. ಕಾಲಗಳು 3. ಅವು ಯಾವಂದ್ರೆ ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳು. ಆದರೆ ಆ ಪರಮೇಶ್ವರಿ ಮಾತ್ರ ಕಾಲಾತೀತಳು. ಅವಳು ಎಲ್ಲ ಕಾಲಗಳಿಗೂ ಮೀರಿದಂತವಳು. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಲಲಾಟೇಚ ಗಳೆ ಚೈವ ಮಧ್ಯೆ ಚಾಪಿ ವಲಿತ್ರಯಂ ಸ್ತ್ರೀಪುಂಸಯೋರಿದಂ ಜ್ಞೇಯಂ ಮಹಾಸೌಭಾಗ್ಯ ಸೂಚಕಂ. ಸ್ತ್ರೀಯರು ಹಣೆಯಲ್ಲಿ, ಕತ್ತಿನಲ್ಲಿ ಮತ್ತು ನಡುವಿನಲ್ಲಿ 3 ರೇಖೆಗಳು ಅಂದ್ರೆ ಮಡಿಕೆಗಳು ಕಂಡುಬರುತ್ತದೆ. ಅವರು ಸೌಭಾಗ್ಯವಂತರು ಎಂಬುದನ್ನ ಈ ರೇಖೆಗಳು ಸೂಚಿಸುತ್ತೆ. ದೇವಿಯ ನಡುವಿನಲ್ಲಿ ವಳಿತ್ರಯವಿರುವುದರಿಂದ ಆಕೆ ಮಹಾ ಸೌಭಾಗ್ಯವತಿ ಅಂತ ಹೇಳಲಾಗುತ್ತೆ. ಪರಮೇಶ್ವರಿಯ ನಡುವಿನ ಸುತ್ತಲೂ ಇರುವ ಈ 3 ರೇಖೆಗಳೇ
ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳು ಮತ್ತು ಸತ್ವ ರಜಸ್ ತಮೋ ಗುಣಗಳು ಮತ್ತು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರು ಮತ್ತು ಬ್ರಹ್ಮ ವಿಷ್ಣು ರುದ್ರರು, ಭೂಲೋಕ ಭುವರ್ಲೋಕ ಸುವರ್ಲೋಕಗಳು. ಸೌಂದರ್ಯ ಲಹರಿಯ 80ನೇ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಈ ವಳಿತ್ರಯಗಳನ್ನ ವರ್ಣಿಸ್ತಾ ಕುಚೌ ಸದ್ಯ ಸಿದ್ಧ್ಯ ಸ್ಥಟಘಟಿತ ಕೂರ್ಪಾಸ ಭಿದುರೌ ಕಶಂತೌ ಧೋರ್ಮೂಲೆ ಕನಕ ಕಲಶಾಭೌ ಕಲಯತ ತವ ತ್ರಾತುಂ ಭಂಗ ದಲಮಿತಿ ವಲಗ್ನಂ ತನುಭುವ ತ್ರಿಧಾನದ್ಧಂ ದೇವಿ ತ್ರಿವಲಿಲವಲಿ ವಲ್ಲಭಿರಿವ. ಓ ಪರಮೇಶ್ವರಿ, ಪ್ರತಿ ಗಳಿಗೆಯೂ ನಿನ್ನ ಪ್ರಾಣನಾಥನಾದ ಪರಶಿವನು ಧ್ಯಾನವೆಂಬ ಸಂತೋಷದಿಂದ ಮೈಯುಬ್ಬಿ ಬೆವರಿ ಹೋದ ಸ್ತನ ತಟವುಳ್ಳ ಚಿನ್ನದ ಕೊಡದಂತೆ ಶೋಭಾಯಮಾನವಾದ ಸ್ತನಗಳುಳ್ಳ ಮನ್ಮಥನಿಂದಲೂ ಮುರಿಯಲು ಸಾಧ್ಯವಾಗದಂತ ಏಲಕ್ಕಿ ಬಳ್ಳಿಯನ್ನು ಹೋಲುವ ತ್ರಿವಳಿಗಳು ಶೋಭಿಸುತ್ತಿವೆ. ಇನ್ನು 37ನೇ ನಾಮ ಅರುಣಾರುಣ ಕೌಸುಂಭ ವಸ್ತ್ರ ಭಾಸ್ವತ್ಕಟೀತಟಿ. ಈ ನಾಮದಲ್ಲಿ ಪರಮೇಶ್ವರಿಯ ನಡುವಿನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಚ್ಚ ಕೆಂಪಾದ ವಸ್ತ್ರದಿಂದ ಶೋಭಿಸುತ್ತಿರುವ ನಡುವುಳ್ಳವಳು. ಅರುಣ ಅಂದ್ರೆ ಕೆಂಪು, ಇದನ್ನ ರಕ್ತವರ್ಣ ಅಂತ ಕರೀತಾರೆ. ಇನ್ನು ಅರುಣಾರುಣ ಅಂದ್ರೆ ಅತ್ಯಂತ ಕೆಂಪಾದ ಅಥವಾ ಸೂರ್ಯನ ಸಾರಥಿಯಾದ ಅರುಣನಂತೆ ಕೆಂಪಾದುದು ಅಂತ ಕೂಡ ಹೇಳ್ತಾರೆ. ಆ ಪರಮೇಶ್ವರಿ ಕೆಂಪು ವಸ್ತ್ರವನ್ನ ಧರಿಸಿ ಕೆಂಪು ಕಾಂತಿಯಿಂದ ಪ್ರಕಾಶಿಸ್ತಾ ಇದ್ದಾಳೆ. ಬಾಲಭಾನುವಿನ ಹಾಗೆ ಕೆಂಪು ವರ್ಣವುಳ್ಳವಳು, ಬಂಗಾರದಂತಹ ಕೌಸುಂಭ ವಸ್ತ್ರವನ್ನ ಧರಿಸಿ ಪರಮೇಶ್ವರಿ ಶೋಭಿಸ್ತಾ ಇದ್ದಾಳೆ ಅಂತ ಈ ನಾಮದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 38ನೇ ನಾಮ ರತ್ನ ಕಿಂಕಿಣಿಕಾರಮ್ಯ ರಶನಾದಾಮಭೂಷಿತ. ಈ ನಾಮದಲ್ಲಿ ಪರಮೇಶ್ವರಿಯು ಧರಿಸಿರುವಂತಹ ಡಾಬನ್ನ ವರ್ಣಿಸ್ತಾ ಇದ್ದಾರೆ. ರತ್ನಮಯವಾದ ಕಿರು ಗೆಜ್ಜೆಗಳಿಂದ ಅಲಂಕೃತವಾದ ಸುವರ್ಣ ಮೇಖಲೆಯಿಂದ ಅಂದ್ರೆ ಡಾಬಿನಿಂದ ಶೋಭಿಸ್ತಾ ಇದ್ದಾಳೆ ಪರಮೇಶ್ವರಿ. ಡಾಬು ಅಂದ್ರೆ ಒಂದು ಆಭರಣ. ಪೂರ್ವಕಾಲದಲ್ಲಿ ಸ್ತ್ರೀಯರು ಬಂಗಾರದ ಅಥವಾ ಅವರ ಶಕ್ತ್ಯಾನುಸಾರ ಅದರಲ್ಲಿ ಮುತ್ತು ರತ್ನಗಳನ್ನ ಸೇರಿಸಿ ತಯಾರಿಸಿದಂತಹ ಆಭರಣವನ್ನಾಗಿ ಧರಿಸ್ತಿದ್ರು. ಪರಮೇಶ್ವರಿಯು ಓಂಕಾರವೆಂಬ ಸೂತ್ರವನ್ನು ಧರಿಸಿ ಸದಾಚಾರವನ್ನ ಲೋಕಕ್ಕೆ ಬೋಧಿಸುತ್ತಿದ್ದಾಳೆ. ಅವಳು ನಾದಮಯಿ, ಓಂಕಾರಾತ್ಮಕ ಸೂತ್ರಧಾರಿಣಿಯೇ ಆ ಪರಾಶಕ್ತಿ. ಪರಮೇಶ್ವರಿಯು ಮುತ್ತು ರತ್ನಗಳಿಂದ ತಯಾರಾದ ಕಿರು ಗಂಟೆಗಳಿಂದ ಅಲಂಕೃತಗೊಂಡ 16 ದಾರಗಳಿರುವ ಮೇಖಲಾ ಎಂಬ ಸೂತ್ರದಿಂದ ಅಲಂಕೃತಗೊಂಡು ಪ್ರಕಾಶಿಸ್ತಾ ಇದ್ದಾಳೆ. ಇನ್ನು 39ನೇ ನಾಮ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ಧವೋರುದ್ವಯಾನ್ವಿತ. ಈ ನಾಮದಲ್ಲಿ ಪರಮೇಶ್ವರಿಯ ತೊಡೆಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಕಾಮೇಶನಿಂದ ಮಾತ್ರ ತಿಳಿಯಲ್ಪಟ್ಟ ಲಾವಣ್ಯ ಅಂದ್ರೆ ಕೋಮಲತೆಯಿಂದ ಕೂಡಿದ ಊರುದ್ವಯ ಉಳ್ಳವಳು. ಊರು ಅಂದ್ರೆ ತೊಡೆಗಳು. ದೇವಿಯ ಊರುದ್ವಯ ಸೌಂದರ್ಯ ಸದಾಶಿವನಿಗೆ ಅಂದ್ರೆ ಕಾಮೇಶನಿಗೆ ಮಾತ್ರ ತಿಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಜಗತ್ತಿಗೆಲ್ಲ ಅಂತರ್ಬಹಿ ಸಾಕ್ಷಿಯು ಸಚ್ಚಿದಾನಂದ ರೂಪಿಣಿಯಾದ ಪರಮೇಶ್ವರಿಯ ಪತಿಯಾದ ಕಾಮೇಶ್ವರನಿಗೆ ಮಾತ್ರವೇ ತಿಳಿದಂತಹ ಊರುದ್ವಯಗಳನ್ನ ಹೊಂದಿರುವವಳು. ಊರು ಎಂಬ ಶಬ್ದದಲ್ಲಿ ಉ ಮತ್ತು ಉ ಎಂಬ 2 ಅಕ್ಷರಗಳಿದೆ. ಇವುಗಳಲ್ಲಿ ಉ ಅಂದ್ರೆ ವಾಮೋರು ಅಂದ್ರೆ ಎಡತೊಡೆ, ಇದು ಸೌಭಾಗ್ಯದ ಚಿಹ್ನೆ. ಹಾಗೇನೆ ಉ ಅನ್ನೋದು ದಕ್ಷಿಣೋರು ಅಂದ್ರೆ ಬಲತೊಡೆ, ಇದು ಮಾರ್ಧವದ ಚಿಹ್ನೆ. ಊರುದ್ವಯಗಳ ಸಂಧಿಸ್ಥಾನವು ರತ್ನಮಣಿಗೆ ಚಿಹ್ನೆಯಾಗಿ 9 ಅಂಕಿಯಿಂದ ಸೂಚಿಸಲಾಗುತ್ತದೆ. ಇದು ಪರ ಮತ್ತು ಅಪರ ಎಂಬ 2 ವಿಧಗಳು. ಎಡತೊಡೆ ಪರವನ್ನು, ಬಲತೊಡೆಯು ಅಪರವನ್ನ ಸೂಚಿಸುತ್ತೆ. ಎಡತೊಡೆಯು ಸೃಷ್ಟಿಯಲ್ಲಿನ ಚತುರ್ವರ್ಣಗಳನ್ನು, ಸ್ತ್ರೀ ಪುರುಷರ ಭೇದಗಳನ್ನ ಸೂಚಿಸಿದ್ರೆ, ಬಲತೊಡೆಯು ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರವನ್ನ ಸೂಚಿಸುತ್ತೆ. ಕಾಮೇಶ್ವರನಿಗೆ ಮಾತ್ರ ತಿಳಿದ ಲಾವಣ್ಯ ಮತ್ತು ಕೋಮಲವಾದ ಊರುದ್ವಯಗಳುಳ್ಳವಳು ಎಂಬುದು ಭಾಸ್ಕರ ರಾಯರ ವ್ಯಾಖ್ಯಾನ. ಈ ನಾಮದಲ್ಲಿ ಪರಮೇಶ್ವರಿಯ ಪತಿವ್ರತಾ ಧರ್ಮವನ್ನು, ಶಿವಶಕ್ತಿಯರ ಏಕೀಭಾವವನ್ನ ನಿರೂಪಿಸಲಾಗಿದೆ.
ಸೌಂದರ್ಯ ಲಹರಿಯ 82ನೇ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಪರಮೇಶ್ವರಿಯ ಊರು ದ್ವಯಗಳನ್ನ ವರ್ಣಿಸ್ತಾ, ಕರೇಂದ್ರಾಣಾಂ ಶುಂಡಾನ್ ಕನಕ ಕದಲಿ ಕಾಂಡಪಟಲೀಂ ಉಭಾಭ್ಯಾಂ ಊರುಭ್ಯಾಂ ಉಭಯಮಪಿ ನಿರ್ಜೀತ್ಯ ಭವತಿ ಸುವೃತ್ತಾಭ್ಯಾಂ ಪತ್ಯುಃ ಪ್ರಣತಿ ಕಟಿನಾಭ್ಯಾಂ ಗಿರಿಸುತೆ ವಿದಿಗ್ನೇ ಜಾನುಭ್ಯಾಂ ವಿಭುಧಕರಿ ಕುಂಭದ್ವಯಮಿಲಿ. ಪರಮೇಶ್ವರಿ, ನೀನು ಸಾಮಾನ್ಯಳಲ್ಲ. ವೇದಗಳನ್ನು ಅವುಗಳ ಅರ್ಥಗಳನ್ನ ಬಲ್ಲವಳು. ನಿರಂತರವಾಗಿ ನೀನು ಶಿವನ ಧ್ಯಾನದಲ್ಲಿದ್ದು ನಮಸ್ಕರಿಸುವುದರಿಂದ ಕಾಲುಗಳು ಒರಟಾಗಿವೆ, ನಿನ್ನ ತೊಡೆಗಳು ಹೊಂಬಾಳೆಯ ಕಂಬಗಳಂತಿವೆ, ಮೊಣಕಾಲುಗಳು ಮದ್ದಾನೆಯ ಕುಂಭ ಸ್ಥಳಗಳನ್ನ ಮೀರಿಸುವಂತಿವೆ. ಸ್ತ್ರೀಯರ ತೊಡೆಗಳನ್ನ ಬಾಳೆ ದಿಂಡಿಗೆ ಮತ್ತು ಆನೆಯ ಸೊಂಡಿಲಿಗೆ ಹೋಲಿಸಲಾಗುತ್ತೆ. ಇಲ್ಲಿ ಪರಮೇಶ್ವರಿ ಅವುಗಳನ್ನೂ ಕೂಡ ಜಯಿಸಿದಂತವಳು ಅನ್ನೋದನ್ನ ಈ ನಾಮ ತಿಳಿಸ್ತಾ ಇದೆ. 40ನೇ ನಾಮ ಮಾಣಿಕ್ಯ ಮಕುಟಾಕಾರ ಜಾನುದ್ವಯ ವಿರಾಜಿತ. ಈ ನಾಮದಲ್ಲಿ ಪರಮೇಶ್ವರಿಯ ಜಾನುದ್ವಯ ಅಂದ್ರೆ ಮಂಡಿಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಮಾಣಿಕ್ಯ ಮುಕುಟದಂತೆ ಆಕಾರವುಳ್ಳ 2 ಮಂಡಿಗಳಿಂದ ವಿರಾಜಿಸ್ತಾ ಇರುವಂಥವಳು. ಅಖಂಡ ಮಾಣಿಕ್ಯೇನ ನಿರ್ಮಿತಂ ಮಕುಟಂ ಅಂದ್ರೆ ಅಖಂಡವಾದ ಮಾಣಿಕ್ಯವೆಂಬ ರತ್ನದಿಂದ ನಿರ್ಮಿಸಿದ ಟೋಪಿಯ ಆಕಾರದ ಕಿರೀಟದಂತಿರುವ ಜಾನುದ್ವಯದಿಂದ ಅಂದ್ರೆ ಮಂಡಿಗಳಿಂದ ವಿರಾಜಿಸುತ್ತಿರುವವಳು. ಇಲ್ಲಿ ಮಂಡಿಗಳನ್ನ ಕಿರೀಟಗಳಿಗೆ ಹೋಲಿಸಲಾಗಿದೆ. 39 ಮತ್ತು 40ನೇ ನಾಮಗಳಲ್ಲಿ ದೇವಿಯ ಊರುಗಳನ್ನು ಮತ್ತು ಜಾನುಗಳನ್ನ ವರ್ಣಿಸಲಾಗಿದೆ. ಇದು ರತ್ನಮಣಿಗೆ ಸಂಕೇತವಾಗಿದೆ. ಇದು ಕಲಿಕಾ ಎಂಬ ಚಿಹ್ನೆಯೂ ಕೂಡ. ಇದರ ತತ್ವವು ರಹಸ್ಯಾತಿ ರಹಸ್ಯವಾದದ್ದು, ಅವಾಂಗ್ಮಾನಸ ಗೋಚರವಾದದ್ದು. ಇದನ್ನ ತಿಳಿದುಕೊಂಡವನೇ ಸರ್ವಜ್ಞನು. ಈ ಕಲಿಕಾ ಪ್ರಕೃತಿಯ ರೂಪ, ರಕ್ತ ಶುಕ್ಲ ಪ್ರಭಾ ಮಿಶ್ರ ಚರಣದ್ವಯ ಸಮಿಷ್ಟಿ ರೂಪ, ಆನಂದದ ವೈವಿಧ್ಯ ರೂಪ, ಪ್ರಣವದ ವೈವಿಧ್ಯ ರೂಪ, ಕಲೆಯ ವೈವಿಧ್ಯ ರೂಪ, ಶಿವಶಕ್ತಿಯೈಕ್ಯ ರೂಪ, ಸರ್ವತತ್ವ ಸಾರ. ಸಾಧಾರಣ ಮಾನವರು ಇದನ್ನ ತಿಳಿಯಲು ಸಾಧ್ಯವಿಲ್ಲ. ಸರ್ವ ವೇದ ವೇದ್ಯನಾದ ಆ ಪರಮೇಶ್ವರನಿಗೆ ಮಾತ್ರ ಈ ರಹಸ್ಯವು ತಿಳಿದಿದೆ. ಕಲಿಕಾ ಎಂಬ ಆನಂದ ಸ್ವರೂಪವನ್ನ ಆನಂದ ಸ್ವರೂಪನಾದ ಕಾಮೇಶ್ವರನು ತಿಳಿಯುವುದು ಸಹಜ. ಏಕೆಂದ್ರೆ ತನ್ನ ಸ್ವರೂಪ ಮತ್ತು ಸ್ವಭಾವಗಳು ತನಗೆ ತಿಳಿದಷ್ಟು ಇತರರಿಗೆ ತಿಳಿಯೋದಿಲ್ಲ. ಮಂಡಿಗಳು ಬಹಳ ಕಠಿಣವಾದವು, ಆದ್ದರಿಂದ ಅವುಗಳನ್ನ ಮಾಣಿಕ್ಯ ಮಕುಟಗಳಿಗೆ ಹೋಲಿಸ್ತಾ ಇದ್ದಾರೆ. 41ನೇ ನಾಮ ಇಂದ್ರಗೋಪ ಪರಿಕ್ಷಿಪ್ತ ಸ್ಮರತೋಣಾಭ ಜಂಗಿಕ. ಈ ನಾಮದಲ್ಲಿ ಪರಮೇಶ್ವರಿಯ ಜಂಘಗಳ ಅಂದ್ರೆ ಮೊಣಕಾಲುಗಳ ವರ್ಣನೆ. ಇಂದ್ರಗೋಪಗಳಿಂದ ಅಂದರೆ ಮಳೆಗಾಲದಲ್ಲಿ ಹುಟ್ಟುವ ನಸುಗೆಂಪಾದ ಹುಳುಗಳು, ಅಂದರೆ ಮೀನು ಹುಳುಗಳಿಂದ ಆವರಿಸಲ್ಪಟ್ಟ ಮನ್ಮಥನ ಭತ್ತಳಿಕೆಯಂತೆ ಶೋಭಿಸುತ್ತಿರುವ ಜಂಗೆಗಳುಳ್ಳವಳು. ಅಂದರೆ ಮಂಡಿಗಿಂತಲೂ ಕೆಳಗೆ, ಪಾದಕ್ಕಿಂತಲೂ ಮೇಲೆ ಇರುವಂತಹ ಭಾಗ. ಮಿಂಚು ಹುಳುಗಳಿಂದ ಸುತ್ತುವರೆಯಲ್ಪಟ್ಟ ಮನ್ಮಥನ ಭತ್ತಳಿಕೆಯಂತೆ ಶೋಭಿಸುತ್ತಿರುವ ಮೊಣಕಾಲುಗಳುಳ್ಳವಳು ಅನ್ನೋದು ಇದರ ತಾತ್ಪರ್ಯ. ವಾರುಣೇನ ಚ ಜಂಘೋರು ನಿತಂಬ ತೇಜಸಾಭುವಃ. ಪರಮೇಶ್ವರಿಯು ಆವಿರ್ಭವಿಸಿದಾಗ ವರುಣನ ತೇಜಸ್ಸಿನಿಂದ ಮೊಣಕಾಲುಗಳು, ತೊಡೆಗಳು ಏರ್ಪಟ್ಟವು ಅಂತ ಹೇಳ್ತಾ ಇದ್ದಾರೆ. ಇಂದ್ರಗೋಪವೆಂದರೆ ಮಂತ್ರ ವರ್ಣಗಳು, ಬಾಣ ಅಂದ್ರೆ ಮಂತ್ರ. ಇನ್ನು 42ನೇ ನಾಮ ಗೂಢಗುಲ್ಫ. ಈ ನಾಮದಲ್ಲಿ ಪರಮೇಶ್ವರಿಯ ಗುಲ್ಫದ ವರ್ಣನೆ. ಅಂದ್ರೆ ಮಾಂಸಲವಾದ ಹರಡುಗಳುಳ್ಳವಳು. ಗೂಢ ಅಂದ್ರೆ ಮುಚ್ಚಿಕೊಂಡಿರುವ, ಗುಲ್ಫ ಅಂದರೆ ಗಂಟುಗಳುಳ್ಳವಳು, ಅಂದ್ರೆ ಕಾಲಿನ ಗಂಟು ಅಥವಾ ಹರಡು ಅಂತ ಕರೀತಾರೆ. ಪರಮೇಶ್ವರಿಯನ್ನು ಧ್ಯಾಯೇತ್ ಪದ್ಮಾಸನಸ್ಥ ಅಂತ ಧ್ಯಾನ ಶ್ಲೋಕವನ್ನ ಹೇಳ್ತಾ ನಾವು ಧ್ಯಾನಿಸುವಾಗ ದೇವಿಯು ಪದ್ಮಾಸನಾಸೀನ ಅಂತ ಹೇಳಲಾಗತ್ತೆ. ಆ ಪದ್ಮಾಸನದಲ್ಲಿ ಗುಲ್ಫಗಳು ಗುಹ್ಯಸ್ಥಾನಕ್ಕೆ ಸನ್ನಿಹಿತವಾಗಿರ್ತವೆ. ಗುಹ್ಯಸ್ಥಾನವು ರತ್ನಮಣಿಗೆ ಸೂಚಕ, ಗುಲ್ಫವು ಸಂಧಿಸ್ಥಾನಕ್ಕೆ ಕೇಂದ್ರದಲ್ಲಿರುವ ಮಣಿ. ನವಸಂಖ್ಯಾ ಸೂಚಕವಾಗಿದೆ. ನವಾರ್ಣವ ಮಂತ್ರದಲ್ಲಿ ಮಧ್ಯವರ್ಣವು ಚಿಂತಾಮಣಿಯ ಚಿಹ್ನೆಯಾದರೆ
ಮಿಕ್ಕ 8 ಬೀಜಗಳು ಅಷ್ಟ ಪ್ರಕೃತಿಗಳಾಗಿರುತ್ತೆ. ಇನ್ನು 43ನೇ ನಾಮ ಕೂರ್ಮ ಪೃಷ್ಠ ಜಯಿಷ್ಣು ಪ್ರಪದಾನ್ವಿತ. ಈ ನಾಮದಲ್ಲಿ ಪರಮೇಶ್ವರಿಯ ಪಾದಗಳ ಅಗ್ರಭಾಗದ ವರ್ಣನೆಯನ್ನ ನೋಡಬಹುದು. ಕೂರ್ಮದ ಪೃಷ್ಠಭಾಗವನ್ನ ಜಯಿಸುವಂತಹ ಪಾದಾಗ್ರದಿಂದ ಕೂಡಿರುವವಳು. ಕೂರ್ಮ ಪೃಷ್ಠ ಅಂದ್ರೆ ಆಮೆಯ ಬೆನ್ನು, ಜಯಿಷ್ಣು ಅಂದ್ರೆ ಜಯಶೀಲವಾದ, ಪ್ರಪದ ಅಂದ್ರೆ ಪಾದದ ಅಗ್ರಭಾಗ ಅಥವಾ ಮೇಲ್ಭಾಗ, ಅನ್ವಿತ ಅಂದ್ರೆ ಕೂಡಿದವಳು, ಆಮೆಯ ಬೆನ್ನಿನಂತೆ ಸುಂದರವಾದ ಪಾದದ ಮೇಲ್ಭಾಗ ಉಳ್ಳವಳು ಅನ್ನೋದು ಇದರ ತಾತ್ಪರ್ಯ. ಆಮೆಯ ಬೆನ್ನಿನ ಮೇಲೆ ಸುರಕ್ಷಿತವಾಗಿ ಪ್ರಕಾಶಿಸುತ್ತಿರುವಂತಹ ಚತುರ್ದಶ ಭುವನಗಳ ರಕ್ಷಣೆಯನ್ನ ಮಾಡುವಂತವಳು. ಸಂಗ್ರಾಮದಲ್ಲಿ ಮರಣ ಹೊಂದಬಾರದಂತ ಹೇಳಿ ಅಮೃತವನ್ನ ಸೇವಿಸಬೇಕು ಎಂಬ ನಿರ್ಣಯಕ್ಕೆ ಬಂದಂತಹ ದೇವತೆಗಳು ಅಮೃತಕ್ಕಾಗಿ ಕ್ಷೀರಸಾಗರವನ್ನ ಮಥನ ಮಾಡಲು ಮಂದರ ಪರ್ವತವನ್ನೇ ಕಡಗೋಲಾಗಿಸಿ, ವಾಸುಕಿಯನ್ನೇ ಅಗ್ಗವಾಗಿಸಿ ದೇವ ದಾನವರು ಸಾಗರ ಮಥನವನ್ನ ಪ್ರಾರಂಭಿಸ್ತಾರೆ. ಆಗ ಪರ್ವತವು ಸಮುದ್ರದಲ್ಲಿ ಮುಳುಗುತ್ತಿರುವುದನ್ನ ಕಂಡಂತಹ ದೇವತೆಗಳು ಶ್ರೀ ಮಹಾವಿಷ್ಣುವನ್ನ ಪ್ರಾರ್ಥಿಸಿದಾಗ ಆ ಮಹಾವಿಷ್ಣುವು ಆ ಸಮಯದಲ್ಲಿ ಆತ್ರತ್ರಾಣ ಪರಾಯಣನಾದ ಆ ಮಹಾವಿಷ್ಣುವು ಕೂರ್ಮ ರೂಪವನ್ನ ಧರಿಸಿ ಮಂದರ ಪರ್ವತವು ಮುಳಗದಂತೆ ಆಧಾರವಾಗಿ ಆ ಪರ್ವತವನ್ನ ಹಿಡಿದಿಟ್ರು. ಆದ್ದರಿಂದಲೇ ಕೂರ್ಮದ ಬೆನ್ನ ಮೇಲೆ ಚತುರ್ದಶ ಭುವನಗಳಿವೆ ಅಂತ ಹೇಳ್ತಾರೆ. ಆಮೆಯ ಬೆನ್ನು ಬಹಳ ಗಟ್ಟಿಯಾಗಿರುತ್ತೆ. ಕಲ್ಲಿನಿಂದ ಹೊಡೆದ್ರೂ ಕೂಡ ಏನೂ ಆಗೋದಿಲ್ಲ. ಏನಾದರೂ ಪ್ರಮಾದವು ಸಂಭವಿಸಿದಾಗ ಆಮೆಯು ತನ್ನ ಕಾಲು ಮತ್ತು ತಲೆಯನ್ನ ಆ ಬೆನ್ನ ಕೆಳಗೆ ಎಳೆದುಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೆ. ಅಂತಹ ಆಮೆಯ ಬೆನ್ನಿನ ಹಾಗೆ ಪರಮೇಶ್ವರಿಯ ಪಾದಗಳಿವೆ. ಅಂದರೆ ಆ ಪಾದಗಳನ್ನು ಆಶ್ರಯಿಸಿದವರಿಗೆ ಆಮೆಯ ಚಿಪ್ಪಿನಂತೆ ರಕ್ಷಣೆಯನ್ನ ಪರಮೇಶ್ವರಿ ಕಲ್ಪಿಸ್ತಾಳೆ. ಪಾದಗಳ ಮೇಲ್ಭಾಗವನ್ನ ಪ್ರಪದ ಅಂತಾರೆ. ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯ 88ನೇ ಶ್ಲೋಕದಲ್ಲಿ ಪರಮೇಶ್ವರಿಯ ಮುಂಗಾಲುಗಳನ್ನ ವರ್ಣಿಸ್ತಾ ಪದಂತೆ ಕೀರ್ತೀನಾಂ ಪ್ರಪದಮಪದಂ ದೇವಿ ವಿಪದಾಂ ಕಥಂ ನೀತಿಂ ಸದ್ಭಿಃ ಕಠಿಣ ಕಮಟಿ ಕರ್ಪರತುಲಾಂ ಕಥಂ ವಾ ಬಾಹುಭ್ಯಾಂ ಮಪಯಮನ ಕಾಲೇ ಪುರಭಿದ ಯದಾದಾಯನ್ಯಸ್ತಂ ದೃಶದಿ ಧಯಮಾನೇನ ಮನಸ. ಭಕ್ತರ ಆಪತ್ತುಗಳನ್ನ ತೊಲಗಿಸುವ ಪರಮೇಶ್ವರಿಯ ಪಾದಗಳ ಕೆಳಭಾಗವು ಆಮೆಯ ಕಠಿಣವಾದ ಬೆನ್ನಿನಂತೆ ಎಂದು ವರ್ಣಿಸಿದ್ದಾರೆ. ಅಂತಹ ನಿನ್ನ ಪಾದಗಳನ್ನು ವಿವಾಹದ ಸಮಯದಲ್ಲಿ ಪರಮೇಶ್ವರನು ತನ್ನ ಕೈಯಿಂದ ಎತ್ತಿ ಕಲ್ಲಿನ ಮೇಲಿಟ್ಟಿದ್ದರಿಂದ ಹಾಗಾಯಿತೇನೋ ಎಂದು ಭಾಸವಾಗ್ತಾ ಇದೆ. 44ನೇ ನಾಮ ನಖ ಧೀಧಿತಿ ಸಂಚನ್ನ ನಮಜ್ಜನ ತಮೋಗುಣ. ಈ ನಾಮದಲ್ಲಿ ಪರಮೇಶ್ವರಿಯ ಉಗುರುಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಉಗುರಿನ ಕಿರಣಗಳಿಂದ ನಮಸ್ಕರಿಸುವವರ ತಮೋಗುಣವನ್ನ ನಾಶ ಮಾಡುವಂತವಳು. ತನ್ನ ಪಾದದ ಉಗುರುಗಳೆಂಬ ಚಂದ್ರನ ಕಿರಣಗಳಿಂದ ಪಾದಕ್ಕೆರಗಿದ ಬ್ರಹ್ಮ ವಿಷ್ಣು ಮೊದಲಾದವರ ತಮೋರೂಪದ ಅಜ್ಞಾನವನ್ನ ನಾಶ ಮಾಡುವವಳು. ದೇವಿಯ ಪಾದ ಧ್ಯಾನದಿಂದ ಅಜ್ಞಾನವು ನಾಶವಾಗುವುದು ಅನ್ನೋದು ಇದರ ಅರ್ಥ. ಪರಮೇಶ್ವರಿಯ ಕಾಲಿನ ಉಗುರುಗಳಿಂದ ಪ್ರಸರಿಸುತ್ತಿರುವಂತಹ ಕಾಂತಿಯು ಪರಮೇಶ್ವರಿಯ ಪಾದಗಳಿಗೆ ನಮಸ್ಕರಿಸುತ್ತಿರುವಂತಹ ದೇವತೆಗಳ ಕಿರೀಟಗಳಲ್ಲಿರುವ ಮಣಿಗಳಿಂದ ಹೊರಬರುವ ಕಾಂತಿಗಳಿಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿರುತ್ತಂತೆ. ಆ ಕಾಂತಿಯು ಯಾರ ಮೇಲೆ ಪ್ರಸರಿಸುತ್ತದೆಯೋ ಅವರ ಅಜ್ಞಾನವು ದೂರವಾಗುತ್ತೆ. ಮತ್ಸ್ಯ ಪುರಾಣ, ಅಗ್ನಿ ಪುರಾಣಗಳಲ್ಲಿ ನಾರದರು ಪಾರ್ವತಿಯ ತಾಯಿಯಾದ ಮೇನಾದೇವಿಗೆ ಆಕೆಯ ಬಗ್ಗೆ ವಿವರಿಸ್ತಾ, ಇವಳಿಗೆ ಪತಿಯಾಗುವವನು ಹುಟ್ಟಲಿಲ್ಲ, ನಜಾತೋ ಅಸ್ಯಾ ಪತಿರ್ಭದ್ರೆ, ಇವಳಿಗೆ ಯಾವ ಲಕ್ಷಣಗಳೂ ಇಲ್ಲ, ಲಕ್ಷಣೈಶ್ಚ ವಿವರ್ಜಿತ, ಇವಳು ಯಾವಾಗಲೂ ಕೈಯನ್ನು ಮೇಲೆತ್ತಿರುತ್ತಾಳೆ, ಉತ್ತಾನ ಹಸ್ತ ಸತತಂ, ಇವಳ ಕಾಲುಗಳು ವ್ಯಭಿಚಾರಿಗಳು, ಚರಣೈಹಿ ವ್ಯಭಿಚಾರಿಭಿಹಿ ಸ್ವಚ್ಛಾಯಯ. ಇದನ್ನು ಕೇಳಿದ ಪಕ್ಕದಲ್ಲಿಯೇ ಇದ್ದಂತಹ ತಂದೆಯಾದ ಹಿಮವಂತನಿಗೆ ತನ್ನ ಮಗಳ ಈ ಲಕ್ಷಣಗಳನ್ನ ಕೇಳಿ ಗಾಬರಿಯಿಂದ ದುಃಖವಾಗುತ್ತೆ. ದುಃಖಿತನಾದ ಹಿಮವಂತನಿಗೆ ನಾರದರು ಮುಂದುವರೆದು ಸಂತೋಷ ಪಡಬೇಕಾದಂಥ ಸ್ಥಾನದಲ್ಲಿ ದುಃಖಿಸುತ್ತಿದ್ದೀಯಲ್ಲ, ಏನಾಗಿದೆ ನಿನಗೆ ಅಂತ ಕೇಳ್ತಾರೆ. ಆಗ ಹಿಮವಂತನು ಹೇಳ್ತಾನೆ,
ಅಲ್ಲ, ಹೀಗಾದ್ರೆ ಹೇಗೆ? ಆಗ ನಾರದರು ನನ್ನ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೋ ಅಂತ ಹೇಳಿ ತಮ್ಮ ಒಗಟಿನ ಮಾತಿನ ಅರ್ಥವನ್ನ ಬಿಡಿಸಿ ಹೇಳ್ತಾರೆ. ಅವರ ಮಾತಿನ ತಾತ್ವಿಕವಾದ ಅರ್ಥ ಏನಂದ್ರೆ, ನಜಾತೋ ಅಸ್ಯಾಪತಿ, ಹುಟ್ಟದೆ ಇರುವವನು ಅವಳ ಪತಿಯಾಗುತ್ತಾನೆ. ಏಕೆಂದ್ರೆ ಇವಳು ಕೂಡ ಹುಟ್ಟಿಲ್ಲದವಳು. ಲಕ್ಷಣೈಶ್ಚ ವಿವರ್ಜಿತ, ಇವಳಿಗೂ ಕೂಡ ಯಾವ ಲಕ್ಷಣವೂ ಇಲ್ಲ. ಏಕೆಂದರೆ ಇವಳು ಕೇವಲ ಚೈತನ್ಯ ಸ್ವರೂಪಿಣಿ, ಚೈತನ್ಯಕ್ಕೆ ಯಾವ ಲಕ್ಷಣವು ತಾನೇ ಇರುತ್ತೆ. ಉತ್ತಾನ ಹಸ್ತಾ ಸತತಂ, ಯಾಚಕರ ಅಪೇಕ್ಷೆಯನ್ನ ಪೂರೈಸಲು ಇವಳು ಯಾವಾಗಲೂ ಕೈಗಳನ್ನ ಮೇಲೆತ್ತಿರ್ತಾಳೆ. ಇವಳ ಕೈ ಯಾರ ಕೈ ಕೆಳಗೂ ಬರೋದಿಲ್ಲ. ಚರಣೈಹಿ ವ್ಯಭಿಚಾರಿಭಿಹಿ ಸ್ವಚ್ಛಾಯಯ, ಇವಳ ಕಾಲುಗಳು ವ್ಯಭಿಚಾರದಲ್ಲಿ ತೊಡಗುತ್ತವೆ. ವ್ಯಭಿಚಾರ ಅಂದ್ರೆ ಮನಸ್ಸನ್ನ ಇನ್ನೊಬ್ಬರಲ್ಲಿ ಅಥವಾ ಇನ್ನೊಂದರಲ್ಲಿ ಹೋಗಿ ಸೇರುವುದು, ಅಥವಾ ಇನ್ನೊಬ್ಬರ ವಿಷಯ ನಮ್ಮ ಮನಸ್ಸಿನಲ್ಲಿ ಸೇರಿಕೊಳ್ಳುವುದು. ಇಲ್ಲಿ ಪರಮೇಶ್ವರಿಯ ನಖ ಚಂದ್ರಿಕಾ ಕಿರಣಗಳು ನಮಸ್ಕರಿಸಿದಂತಹ ದೇವತೆಗಳ ಹೃದಯವನ್ನ ಸೇರಿ ವ್ಯಭಿಚರಿತವಾದವು. ಹಾಗೆಯೇ ದೇವತೆಗಳ ಕಿರೀಟ ಮಣಿಗಳು ದೇವಿಯ ಪಾದದ ನಖ ಚಂದ್ರಿಕೆಯಲ್ಲಿ ಪ್ರತಿಫಲನಗೊಂಡಿದ್ದರಿಂದ ಆಕೆಯ ಪಾದದಲ್ಲಿ ಸೇರಿದಂತಾದವು. ಹೀಗೆ ಅವಳ ಪಾದಗಳು ವ್ಯಭಿಚರಿತವಾದವು ಅಂತ ಹೇಳ್ತಾ ಇದ್ದಾರೆ. ದೇವಿಯ ಪಾದಗಳ ಉಗುರುಗಳ ಕಾಂತಿಗಳಿಂದ ಚರಾಚರ ಜಗತ್ತು ಪ್ರಕಾಶಿಸ್ತಾ ಇದೆ. ಅಗ್ನಿಕಿರಣಗಳು 108, ಸೂರ್ಯ ಕಿರಣಗಳು 110, ಚಂದ್ರನ ಕಿರಣಗಳು 136, ಒಟ್ಟಾಗಿ 360. ಇವೆಲ್ಲ ಮಹಾವಾಕ್ಯ ಸೂಚಕಗಳು ಮತ್ತು ಮಂತ್ರ ಸಂಕೇತಗಳು. ಶಂಕರ ಭಗವತ್ಪಾದರು ತಮ್ಮ ಸೌಂದರ್ಯ ಲಹರಿಯ 89ನೆಯ ಶ್ಲೋಕದಲ್ಲಿ ಪರಮೇಶ್ವರಿಯ ನಖಗಳನ್ನ ವರ್ಣಿಸ್ತಾ, ನಖೈರ್ ನಾಕಸ್ತ್ರೀಣಾಂ ಕರಕಮಲ ಸಂಕೋಚ ಶಶಿಭಿಹಿ ತರುಣಾಂ ದಿವ್ಯಾನಾಂ ಹಸತೈವತೆ ಚಂಡಿಚರಣೌ ಫಲಾನಿ ಸ್ವಸ್ತೇಭ್ಯಃ ಕಿಸಲಯಕರಾಘ್ರೇಣ ದದತಾಂ ದರಿದ್ರೇಭ್ಯೋ ಭದ್ರಾಂ ಶ್ರಿಯಮನಿಶಮಹ್ನಾಯ ದದದೌ. ದರಿದ್ರರಿಗೆ ಐಶ್ವರ್ಯವನ್ನು ಶೀಘ್ರವಾಗಿ ನೀಡುವ ಮತ್ತು ಸ್ವರ್ಗಲೋಕ ನಿವಾಸಿಗಳಾದ ದೇವತೆಗಳಿಗೆ ದಿವ್ಯ ಫಲಗಳನ್ನು ಅಷ್ಟೈಶ್ವರ್ಯಗಳನ್ನು ನಿರಂತರವಾಗಿ ಕೊಡುತ್ತಿರುವ ಹೇ ಪರಮೇಶ್ವರಿ, ನಿನ್ನ ಪಾದಗಳು ದೇವತೆಯರು, ಇಂದ್ರನ ಪತ್ನಿ ಸಚೀದೇವಿ ಮೊದಲಾದವರು ಜೋಡಿಸಿದ ಕೈಗಳು ಕಲ್ಪತರುಗಳನ್ನ ನಾಚಿಸ್ತಾ ಇದೆ. ಇಲ್ಲಿ ದೇವತಾ ಸ್ತ್ರೀಯರ ಕೈಗಳನ್ನ ಕರಪದ್ಮಗಳು ಅಂತ ಪದ್ಮಗಳಿಗೆ ಹೋಲಿಸಿದ್ದಾರೆ. ಪದ್ಮಗಳು ಸೂರ್ಯಕಾಂತಿಯಲ್ಲಿಯೇ ವಿಕಸಿಸುತ್ತವೆ, ಆದರೆ ಚಂದ್ರೋದಯವಾಗುತ್ತಿದ್ದಂತೆಯೇ ಅವು ಮುದುಡಿಕೊಳ್ಳುತ್ತವೆ. ಹಾಗೆಯೇ ಪದ್ಮಗಳೆಂಬ ದೇವತಾ ಸ್ತ್ರೀಯರ ಕೈಗಳು ಚಂದ್ರಕಾಂತಿಯ ಹಾಗಿದ್ದರೂ ಪರಮೇಶ್ವರಿಯ ಕಾಲಿನ ಉಗುರುಗಳ ಕಾಂತಿಯಿಂದ ಮುದುಡಿ ಹೋಗುತ್ತವೆ.